रमज़ान 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 मरहबा रमज़ान। ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಮಾಸ ಆರಂಭವಾಗಿದ್ದು ಮುಸ್ಲಿಂ ಬಾಂಧವರಂತೂ ಅತ್ಯಂತ ಭಕ್ತಿ ಭಾವದಿಂದ ಉಪವಾಸ ನಡೆಸುತ್ತಿದ್ದಾರೆ. ರಂಜಾನ್ ಮಾಸದಲ್ಲಿ ಮುಸ್ಲಿಂ ನಿಯಮಗಳನ್ನು ಶಿಸ್ತಿನಿಂದ ಪಾಲಿಸಿದರೆ ಪಾಪಗಳಿಂದ ಮೋಕ್ಷ ಸಿಗುವುದು, ಅಲ್ಲಾಹನ ಕೃಪೆಗೆ ಪಾತ್ರರಾಗ್ತೇವೆ ಎಂಬ ನಂಬಿಕೆ ಮುಸ್ಲಿಂ ಬಾಂಧವರಲ್ಲಿದೆ. ರಂಜಾನ್ ಹಬ್ಬದ ಅಂಗವಾಗಿ ಸುಮಾರು 1 ತಿಂಗಳುಗಳ ಕಾಲ ಮುಸ್ಲಿಮರು ಉಪವಾಸ ಕೈಗೊಳ್ಳಲಿದ್ದು ಬೆಳಗ್ಗೆ 5 ಗಂಟೆಯಿಂದ ಸಂಜೆ 6:30ರವರೆಗೆ ಉಪವಾಸ ಕೈಗೊಂಡು ನಮಾಜ್ ಮಾಡಿ ಅಲ್ಲಾಹುವಿನ ಕೃಪೆಗೆ ಪಾತ್ರರಾಗ್ತಾರೆ. ತುಮಕೂರಿನಲ್ಲಿಯೂ ರಂಜಾನ್ ಮಾಸವನ್ನ ಅತ್ಯಂತ ಭಕ್ತಿ ಭಾವದಿಂದ ನಡೆಸುತ್ತಿದ್ದಾರೆ. ರಂಜಾನ್ ಅಂಗವಾಗಿ ಉಪವಾಸ ನಿರತ ಮುಸ್ಲಿಮರು ಸೂರ್ಯ ಮುಳುತ್ತಲೇ ಬಿಸಿ ಬಿಸಿಯಾದ ಸಮೋಸಗಳಿಗೆ ಮಾರು ಹೋಗ್ತಾರೆ. ಹೀಗಾಗಿ ತುಮಕೂರಿನ ಸದಾಶಿವನಗರದಲ್ಲಿ ಹಣ್ಣು ಸಮೋಸ ಮಾರಾಟ ಕೂಡ ಜೋರಾಗಿಯೇ ಇರುತ್ತೆ. ಇಡೀ ಏರಿಯಾದ ಹಲವೆಡೆ ಸಮೋಸ, ಹಣ್ಣು, ಡ್ರೈ ಫ್ರೂಟ್ ಸ್ಟಾಲ್ಗಳು ಸಾಲು ಸಾಲಾಗಿದ್ದು ಉಪವಾಸ ಬಿಡುವ ವೇಳೆ ಸಮೋಸ ತಿನ್ನಲು ಖರೀದಿಸುವ ದೃಶ್ಯ ಕಂಡುಬಂತು. ಇನ್ನು ಬೆಳಗ್ಗೆಯಿಂದಲೂ ಈರುಳ್ಳಿ ಹೆಚ್ಚಿ ಮೈದಾ ಹಿಟ್ಟು ಮಾಡಿಕೊಂಡು ಇಟ್ಕೊಂಡಿರ್ತಾರೆ. ಸಂಜೆ ಆಗ್ತಿದ್ದಂತೆ ಸಮೋಸ ಕರಿಯಲು ಶುರು ಮಾಡ್ತಾರೆ. ಮುಸ್ಲಿಂ ಬಾಂಧವರು ಉಪವಾಸ ಬಿಡುವ ವೇಳೆ ಸಮೋಸ ಹಣ್ಣುಗಳನ್ನು ಖರೀದಿಸ್ತಾರೆ. ಇದರಿಂದ ಸಮೋಸ ಅಂಗಡಿ ಇಟ್ಟುಕೊಂಡವರಿಗಂತೂ ಒಳ್ಳೆ ವ್ಯಾಪಾರವಾಗುವ ಕಾಲ ಅಂತಾನೆ ಹೇಳ್ತಿದ್ದಾರೆ. ಏನಂದ್ರೆ ಈಗ ಉಪವಾಸ ರಂಜಾನ್ ಸ್ಟಾರ್ಟ್ ಆಗಿ 3 ದಿವಸ 5 ಗಂಟೆಯಿಂದ 6 ಗಂಟೆ ತನಕ ಉಪವಾಸ ಇರ್ತಾರೆ. ಇಲ್ಲಿ ತುಮಕೂರು ನಮ್ಮ ಸದಾಶಿವನಗರದಲ್ಲಿ 5 ಗಂಟೆಯಿಂದ ವ್ಯಾಪಾರ ಸ್ಟಾರ್ಟ್ ಆಗುತ್ತೆ. ಜನ ಒಳ್ಳೆ ಭರಮ ಇರುತ್ತೆ. ಎಲ್ಲ ಖರೀದಿ ಮಾಡೋರು ಒಂದು ಸಮೋಸ ಆಗಲಿ ಒಂದು ಫ್ರೂಟು ಎಲ್ಲ ತೊಗೊತಾರೆ, ಖರೀದಿ ಮಾಡಿ ಆಮೇಲೆ ಉಪವಾಸ 6:30ಗೆ ಕರೆಕ್ಟು ಉಪವಾಸ ಬಿಸ್ತಾರೆ ಎಲ್ಲ. ಆಮೇಲೆ ನಮಾಜ್ ಮಾಡ್ತಾರೆ. ಒಳ್ಳೆ ಚೆನ್ನಾಗಿದೆ ನಮ್ಮ ಏರಿಯಾದಲ್ಲಿ. ಇಲ್ಲಿ ಸಂತೋಷ ಆಗುತ್ತೆ ನೋಡೋಕ್ಕೆ. ಜನ ಎಲ್ಲ ಬಹಳ ಸಂತೋಷ ಆಗುತ್ತೆ. ಎಲ್ಲ ದೇವ್ರು ಒಳ್ಳೇದು ಮಾಡಲಿ ಎಲ್ಲ ಉಪವಾಸ ಇರೋರಿಗೆ. ಮತ್ತು ನಮಾಜ್ ಮಾಡ್ಕೊಂಡು 5 ಹೊತ್ತು ನಮಾಜ್ ಮಾಡ್ತಾರೆ ಎಲ್ಲರೂ. ಬಹಳ ಸಂತೋಷ. ಇನ್ನು ರೋಜಾ ಬಿಟ್ಟ ನಂತರ ಮುಸ್ಲಿಮರು ಎಣ್ಣೆಯಲ್ಲಿ ಗರಿದ ಪದಾರ್ಥಗಳನ್ನು ಹೆಚ್ಚಾಗಿ ಸೇವಿಸುತ್ತಾರೆ. ರಂಜಾನ್ ಸಮಯದಲ್ಲಿ ಗಮಗಮಿಸುವ ಸಮೋಸ ಸೇವನೆ ಮಾಡುವುದು ಮೊದಲಿನಿಂದಲೂ ನಡೆದುಕೊಂಡು ಬಂದಿದೆ. ಸದಾಶಿವನಗರದ ಎಲ್ಲಾ ಕಡೆ ಹಾಗೂ ಮಸೀದಿಗಳ ಸಮೀಪದಲ್ಲಿ ವ್ಯಾಪಾರಿಗಳು ಸಾಲು ಸಾಲಾಗಿ ಸ್ಟಾಲ್ ತೆರೆದು ಸ್ಥಳದಲ್ಲೇ ಬಿಸಿ ಬಿಸಿ ಸಮೋಸ ಬೇಯಿಸಿ ಕೊಡ್ತಾ ಇರುವುದು ಕಂಡುಬಂತು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.